ಕೇಳಿದ್ರು ಏನಂತ ತಗೊಂಬಂತವಳೆ ಮಜ್ಜಿಗೆ ಬನಾನಾ ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ ಎಲ್ಲರೂ. ಈವ್ನಿಂಗಿಂದ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಪೂಜೆ ಮಾಡೋ ಟೈಮಲ್ಲಿ ಯೂಶ್ವಲಾಗಿ ಪ್ರೇಯರ್ ಸಾಂಗ್ ಹಾಕ್ಕೊಂಡೇ ಇರ್ತೀನಿ. ಯಾವ ದಿನ ಯಾವ ಸಾಂಗ್ ಬೇಕು ಅಂತ ಹೇಳ್ಬಿಟ್ಟು ನೋಡಿಕೊಂಡು ಪ್ರೇಯರ್ ಸಾಂಗ್ ಹಾಕ್ಕೊಂಡಿರ್ತೀನಿ. ಇಲ್ಲಿ ನನ್ನ ಮಗಳು ನಾನು ಸಾಂಗ್ ಹಾಕ್ಕೊಂಡಿರೋದನ್ನ ಆಫ್ ಮಾಡಿ ಅವಳಿಗೆ ಯಾವ್ದು ಬೇಕೋ ಅದನ್ನು ಹಾಕ್ಕೊಂಡು ಸ್ಟೆಪ್ ಎಲ್ಲ ಮಾಡಿಕೊಂಡು ಡಬ್ಬ ಎಲ್ಲ ತೊಗೊಂಡು ಹೊಡ್ಕೊಂಡು ಕೂತಿದ್ದಾಳೆ. ಸಂಜೆ ಇನ್ನೂ ಅಡುಗೆ ಮಾಡಬೇಕು, ಮಾಡಿಲ್ಲ. ಊರಿಂದ ನನ್ನ ತಂಗಿ ಬೇರೆ ಬರ್ತೀನಿ ಅಂತ ಹೇಳಿದ್ಲು. ಹಂಗಾಗಿ ಅವಳು ಬಂದ ತಕ್ಷಣ ಹೆಂಗೂ ಪಾಪನ ಅವಳೇ ನೋಡ್ಕೋತಾಳೆ. ಅದಾದಮೇಲೆ ನಾನು ಅಡುಗೆ ಕೆಲಸ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಪೂಜೆ ಮುಗಿಸಿ ಸುಮ್ಮನೆ ಕೂತಿದ್ದೆ. ಇಲ್ಲೇ ಇದ್ದೀನಿ. ತಗೊಂಬಂತವಳೆ ಮಜ್ಜಿಗೆ ಬನಾನಾ ಎಗ್ ಸೊಪ್ಪು. ಎಗ್ ಇದು ಮುತ್ತ ಕೊಡುವ ಬಿಡು. ಅಟ್ಟೆ ಮಟ್ಟೆ ಕೋಳಿ ಮಟ್ಟೆ ಇಟ್ಟು ಇನ್ನೂ ನನ್ನ ತಂಗಿ ಬಂದ ತಕ್ಷಣ ಅವರಿಬ್ಬರು ಇನ್ನು ಬ್ಯುಸಿ ಆಗ್ತಾರೆ. ಹಂಗಾಗಿ ನಾನು ಆರಾಮ್ಸೆ ಅಡುಗೆ ಕೆಲಸ ಶುರು ಮಾಡ್ಕೋಬೋದು ಅಂತ ಅಂದ್ಕೊಂಡು ಬಂದೆ. ಅವಳು ಇಲ್ಲೇ ಬ್ಯಾಂಗ್ಳೂರಲ್ಲಿ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾಳೆ. ಇವಾಗ ಊರಿಗೆ ಹೋಗಿ ನಮ್ಮ ಆಂಟಿ ಫೋನ್ ಮಾಡಿದರು, ಇದು ಬಾಳೆಹಣ್ಣು ಎಲ್ಲ ಹಣ್ಣಾಗಿದೆ, ತೊಗೊಂಡ್ಬಿಟ್ಟು ಹೋಗು, ಪಾಪು ತಿಂತಾಳೆ ಅಂಥೇಳಿ. ಹಂಗಾಗಿ ಹೋಗಿ ತೊಗೊಂಬಂದ್ಲು. ಸ್ವಲ್ಪ ತುಪ್ಪ, ನಾಟಿ ಮೊಟ್ಟೆ, ಹೊಲ್ದಲ್ಲಿ ಬೆಳೆಯೋಂಥ ಸೊಪ್ಪು ಎಲ್ಲದನ್ನು ಕೊಟ್ಟು ಕಳಿಸಿದ್ರು. ಅವಳು ಬೆಳಗ್ಗೆ ಹೋಗಿ ತೊಗೊಂಡ್ಬಿಟ್ಟು ಬಂದಿದ್ದು. ಯೂಶ್ವಲಾಗಿ ನಾನು ಹೊರಗಡೆ ತುಪ್ಪ ಏನೂ ಪಾಪಗೆ ಯೂಸ್ ಮಾಡಲ್ಲ. ಚಿಕ್ಕವಳಿದ್ದಾಗಿಂದನೂ ಆಂಟಿರ ಊರಿಂದ ಖಾಲಿ ಆದಂಗೆ ಅವರೇ ಕೊಟ್ಟು ಕಳಿಸೋದ್ರಿಂದ ನಾನು ಯಾವುದೂ ಹೊರಗಡೆಯಿಂದ ತೊಗೊಂಡು ಅವಳಿಗೆ ತಿನ್ನಿಸೋದಾಗಲಿ ಏನೂ ಮಾಡಲ್ಲ. ಲಾಸ್ಟ್ ಅಮ್ಮ ಬಂದಾಗ ಹಳ್ಸಿನ ಹಣ್ಣು ತೊಗೊಂಬಂದಿದ್ರು. ಹಣ್ಣೆಲ್ಲ ತಿನ್ಕೊಂಡಿದ್ವಿ. ನಮ್ಮ ಅಮ್ಮ ಊರಲ್ಲಿದ್ದಾಗ ಹಳ್ಸಿನ ಬೀಜ ಅದು ಸಾಂಬಾರು ಮಾಡಿ ಕೊಡ್ತಾಯಿದ್ರು. ನಾನು ಬ್ಯಾಂಗ್ಳೂರು ಬಂದಾಗಿಂದ ಯಾವತ್ತೂ ಟ್ರೈ ಮಾಡಿರಲಿಲ್ಲ. ಹುರುಳಿಕಾಳೆಲ್ಲ ಅಮ್ಮನೇ ಮೊಳಕೆ ಕಟ್ಟಿ ತೊಗೊಂಬಂದಿದ್ರು. ಅದಕ್ಕೆ ಹುರುಳಿಕಾಳು ಇತ್ತಲ್ವ, ಅದಕ್ಕೆ ಸ್ವಲ್ಪ ಹಳ್ಸಿನ ಬೀಜ ಎಲ್ಲದನ್ನು ಹಾಕ್ಬಿಟ್ಟು ಹುಳಿ ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನೇನು ಸೀಸನ್ ಮುಗಿತಾ ಬಂತು, ನೆಕ್ಸ್ಟ್ ಇನ್ನು ಹಳ್ಸಿನ ಹಣ್ಣು ಸಿಗಲ್ಲ. ಅದಕ್ಕೆ ಲಾಸ್ಟಲ್ಲಿ ಒಂದು ಸರಿ ನಾನು ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ನಾನು ಪ್ರೀವಿಯಸ್ಸು ಅದರಲ್ಲಿ ಗೋಬಿ ಥರ ಮಾಡೋದು ಅದೆಲ್ಲ ಟ್ರೈ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ಬಟ್ ಹುಳಿ ಸಾಂಬಾರು ಯಾವತ್ತೂ ಮಾಡಿರಲಿಲ್ಲ. ಹುರುಳಿಕಾಳು ಇರೋದ್ರಿಂದ ಆಲೂಗಡ್ಡೆ ಮತ್ತು ಅದು ಎರಡು ಹಾಕ್ಬಿಟ್ಟು ಟ್ರೈ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಫಸ್ಟ್ ಇಲ್ಲಿ ಮಸಾಲೆಗೆ ಆನಿಯನ್ ಹಚ್ಚಿಟ್ಕೊಂಡಿದ್ದೀನಿ. ಒಗ್ಗರಣೆಗೂ ಒಂದು ಆನಿಯನ್ನು ಮತ್ತು ಒಂದು ಟೊಮೊಟೊ, ಒಂದು ಮಸಾಲೆ ಹಾಕೋದಕ್ಕೆ ಆನಿಯನ್ನು ಮತ್ತು ಟೊಮೊಟೊ. ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ನನ್ನ ಮಗಳ ಕತೆ ನೋಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಾತಾಡ್ತೀನಿ ಹೇಗಿದ್ದಾರೆ ಎಲ್ಲರೂ? ನೋಡಿ ಮಮ್ಮಿ ಏನು ಮಾಡ್ತಾ ಇದ್ದಾರೆ. ನೋಡಿ ಇಲ್ಲಿ ತರಕಾರಿನ ಹಚ್ಚಿಕ್ಕಿದ್ದಾರೆ. ಈಗ ಮಿಕ್ಸಿಗೆ ಹಾಕ್ತಾರೆ. ನಾನು ಈರುಳ್ಳಿ ಕಂಡು ಬೇರೆ ತಿಂತಾ ಇದ್ದೀನಿ. ನೋಡಿಲಿ ಈಗ ತಾಂಡ್ರು ನೋಡಿ, ಆ ಥರ ತಾಂಡ್ರು ಈಗ ನೋಡಿ. ಇವತ್ತು ಡಿಸ್ಟರ್ಬೆನ್ಸ್ ಇರಲ್ಲ, ಆರಾಮಾಗಿ ಅಡುಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಬಂದರೆ ನನ್ನ ಮಗಳು ಮತ್ತೆ ಬಂದ್ಬಿಟ್ಟು ನಾನು ಇಮಿಟೇಟ್ ಮಾಡ್ತಾಯಿದ್ಲು. ನಾನು ಯಾವ ಥರ ಮಾತಾಡ್ತೀನಿ ಯೂಟ್ಯೂಬಲ್ಲಿ ಅದನ್ನೇ ಇಮಿಟೇಟ್ ಮಾಡ್ತಾ ಇರ್ತಾಳೆ ಯಾವಾಗ್ಲೂ. ನೆಕ್ಸ್ಟ್ ಇಲ್ಲಿ ಹೆಂಗೂ ಬಂದಿದ್ದಾಳೆ ಅವಳು ಅಂಥೇಳಿ ಅವಳ ಕೈಲೇ ವಿಡಿಯೋ ಮಾಡು ಅಂತ ಹೇಳ್ಕೊಟ್ಟೆ. ಮಸಾಲೆಗೆ ನಾನಿಲ್ಲಿ ಒಂದು ಆನಿಯನ್ನು, ಒಂದು ಟೊಮೊಟೊ ಮತ್ತು ಸ್ಪೈಸಿ ಚಕ್ಕೆ, ಲವಂಗ ಮತ್ತು ಒಂದು ಏಲಕ್ಕಿ, ಸ್ವಲ್ಪ ಸೋಂಪು ಕಾಳು, ಸ್ವಲ್ಪ ಗಸಗಸೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಸ್ವಲ್ಪ ಕಾಯಿನ ಆ್ಯಡ್ ಮಾಡ್ಕೊತೀನಿ. ಕಾಯಿನ ಸ್ಕಿಪ್ ಮಾಡಿದ್ರು ಓಕೆ,
ಹಾಕೋದ್ರಿಂದ ಸ್ವಲ್ಪ ಸಾಂಬಾರು ಗಟ್ಟಿ ಬರುತ್ತೆ ಅನ್ನೋ ಕಾರಣಕ್ಕೆ ನಾನು ತೆಂಗಿನಕಾಯಿ ತುರಿನ ಯೂಸ್ ಮಾಡ್ತೀನಿ. ನೆಸೆಸಿಟಿ ಇಲ್ಲ ಬೇಡ ಅಂಥೇಳೋರು ಸ್ಕಿಪ್ ಕೂಡ ಮಾಡ್ಬೋದು. ಎಲ್ಲದನ್ನು ಹಾಕ್ಬಿಟ್ಟು ಮಿಕ್ಸಿಲಿ ಫಸ್ಟು ರುಬ್ಕೋತೀನಿ. ಅದಾದಮೇಲೆ ಮಸಾಲೆನ ಆ್ಯಡ್ ಮಾಡ್ಕೋತೀನಿ. ನಾನಿಲ್ಲಿ ಮಸಾಲೆ ಪೌಡರ್ಗೆ 2 ಸ್ಪೂನಷ್ಟು ಧನಿಯಾ ಪೌಡರು, 1 ಸ್ಪೂನಷ್ಟು ಚಿಲ್ಲಿ ಪೌಡರ್ನ ತೊಗೋತಾ ಇದ್ದೀನಿ. ಎರಡನ್ನೂ ಹಾಕ್ಬಿಟ್ಟು ಇನ್ನೊಂದು ಸರಿ ನುಣ್ಣಗೆ ರುಬ್ಕೋತೀನಿ. ಒಗ್ಗರಣೆಗೆ ಕುಕ್ಕರ್ನ ತೊಗೊಂಡು ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು 1 ಈರುಳ್ಳಿ ಮತ್ತು 1 ಟೊಮೊಟೊನ ಹಾಕ್ಕೋತೀನಿ. ನಾವು ಮಸಾಲೆ ರುಬ್ಬುವಾಗ ಕೂಡ 1 ಟೊಮೊಟೊನ ಆ್ಯಡ್ ಮಾಡ್ಕೊಂಡಿರೋದ್ರಿಂದ ಒಂದೇ ಹಾಕಿದ್ರೆ ಸಾಕಾಗುತ್ತೆ, ಹುಳಿ ಕರೆಕ್ಟಾಗಿರುತ್ತೆ. ಹಾಗಾಗಿ 1 ಟೊಮೊಟೊನ ನಾನು ಡೈರೆಕ್ಟು ಒಗ್ಗರಣೆ ಕೊಡೋ ಟೈಮಲ್ಲಿ ಹಾಕ್ಕೋತೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ನೆಕ್ಸ್ಟ್ 1 ಪೊಟ್ಯಾಟೊನ ತೊಗೊಂಡಿದ್ದೀನಿ, ಸ್ವಲ್ಪ ಹಲಸಿನ ಹಣ್ಣಿನ ಬೀಜ, ಎಲ್ಲದನ್ನು ಹಾಕ್ಬಿಟ್ಟು 1-2 ನಿಮಿಷ ಎಣ್ಣೆಯಲ್ಲಿ ಹುರ್ಕೊಂಡು ಫಸ್ಟೇ ಏನು ನಾವು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಆ್ಯಡ್ ಮಾಡ್ಕೋತೀನಿ. ಮಸಾಲೆ ಹಾಕಿದ್ಮೇಲೆ 1-2 ನಿಮಿಷ ಹುರ್ಕೋಬೇಕು. ಹಸಿ ವಾಸನೆ ಎಲ್ಲ ಹೋಗಿ ಆದಮೇಲೆ 1 ಕಪ್ಪಷ್ಟು ಹುರುಳಿಕಾಳು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹುರುಳಿಕಾಳು ಮತ್ತು ಮಸಾಲೆ ಎಲ್ಲ ಒಂದವರೆಗೂ 1-2 ನಿಮಿಷ ಹಾಗೇ ಬಾಯ್ಲ್ ಆಗೋದಕ್ಕೆ ಬಿಡಿ. ನೆಕ್ಸ್ಟ್ ಅದಾದಮೇಲೆ ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ವಾಟರ್ನ ಹಾಕ್ಕೊಳ್ಳಿ. ಚಪಾತಿ, ಪೂರಿ ಈ ಥರ ಏನಾದರೂ ನೀವು ತಿನ್ನೋ ಹಾಗಿದ್ರೆ ಸ್ವಲ್ಪ ಗಟ್ಟಿನೇ ಇರಲಿ. ಇಲ್ಲ ನಾವು ರೈಸು ಅಥವಾ ಮುದ್ದೆ ಜೊತೆ ತಿಂತೀವಿ ಅಂತ ಹೇಳಿದ್ರೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೋಬೇಕು. ನಾವು ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಉಪ್ಪನ್ನ ಆ್ಯಡ್ ಮಾಡೇ ಇಲ್ಲ ಫಸ್ಟಿಂದ, ಹಂಗಾಗಿ ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡು ನಾನಿಲ್ಲಿ ಮುದ್ದೆ ಜೊತೆ ಸರ್ವ್ ಮಾಡ್ಕೊಳ್ತಾ ಇರೋದಕ್ಕೆ ಸ್ವಲ್ಪ ನೀರಂಗೆ ಮಾಡ್ಕೋತಾ ಇದ್ದೀನಿ. ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟು ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿ 2 ಅಥವಾ 3 ವಿಷಲ್ ಹೊಡ್ಸಿದ್ರೆ ಸೂಪರ್ ಟೇಸ್ಟಿಯಾಗಿರೋ ಅಂಥ ಮೊಳಕೆ ಕಾಳು ಹುರುಳಿಕಾಳು ಸಾಂಬಾರು ರೆಡಿಯಾಗಿರುತ್ತೆ. ಇದು ಬೆಸ್ಟ್ ಅಂತ ಹೇಳಿದ್ರೆ ಮುದ್ದೆ ಕಾಂಬಿನೇಷನಲ್ಲೇ ಸಖತ್ತಾಗಿರೋದು. ಆ್ಯಸ್ ಇಟ್ ಈಸ್ ಸೇಮ್ ಟು ಸೇಮ್ ಚಿಕನ್ ಸಾಂಬಾರು ಫ್ಲೇವರೇ ಬರುತ್ತೆ. ಹೈ ಪ್ರೋಟೀನ್ ಇರೋ ಅಂಥ ಮೊಳಕೆ ಕಾಳು ಸಾಂಬಾರು ರೆಡಿ ಟು ಟೇಸ್ಟ್. ಊಟ ಎಲ್ಲ ಆಯಿತು, ಮುಗಿಸಾದ್ಮೇಲೆ ನನ್ನ ಮಗಳು ಐಸ್ ಕ್ರೀಮ್ ಬೇಕು ಅಂತೇಳಿ ಕೇಳ್ತಾ ಇದ್ಲು. ಹಾಗಾಗಿ ಮಲ್ಲೇಶ್ವರಂ ಕಡೆ ಬಂದ್ವಿ. ಐಸ್ ಕ್ರೀಮ್ ಎಲ್ಲ ತಿಂದ್ಕೊಂಡು ನೆಕ್ಸ್ಟ್ ಹಂಗೆ ಒಂದು ವಾಕ್ ಮಾಡೋಣ ಅಂತೇಳಿ ನಾನು ನನ್ನ ಮಗಳು ಬಂದ್ವಿ. ಅವ್ರು ಬಿಲ್ ಪೇ ಮಾಡೋದಕ್ಕೆ ಹೋಗಿದ್ರು. ಇನ್ನು ಅಲ್ಲಿಗೆ ಹೋಗೋಣ ಬಾಯ್ಲಿ. ಇನ್ನು ಮನೆ ಕಡೆಗೆ ಹೊರಡೋದಷ್ಟೇ. ಇಷ್ಟ ಇವತ್ತಿನ ಲಾಗ್. ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಮತ್ತೊಂದು ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಟೇಕ್ ಕೇರ್.